ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ. ನನ್ನ ಮತ್ತು ಸಿಎಂ ವಿರುದ್ಧ ಕೇರಳದಲ್ಲಿ ಶತ್ರು ಭೈರವಿ ಯಾಗವನ್ನ ಮಾಡಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಭೈರವಿ ಯಾಗವನ್ನ ಮಾಡಿಸಿ ಪಂಚಬಲಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇರಳದಲ್ಲಿ ನನ್ನ ಹಾಗೆ ಸಿಎಂ ವಿರುದ್ಧ ದೊಡ್ಡ ಪೂಜೆ ನಡೀತಾ ಇದೆ, ಪ್ರಯೋಗ ನಡೀತಾ ಇದೆ. ಯಾರು ಮಾಡಿಸಿದ್ದಾರೆ, ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನೇ ಪ್ರಯೋಗ ಮಾಡಿದ್ರು ನಂಬಿದಂತಹ ಶಕ್ತಿ ನಮ್ಮನ್ನ ಕಾಪಾಡುತ್ತೆ. ಮೇಕೆ, ಹಂದಿ, ಕುರಿಯನ್ನ ಬಲಿ ಕೊಟ್ಟಿದ್ದಾರೆ ಯಾಗದ ಸಂದರ್ಭದಲ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 21 ಮೇಕೆ, 3 ಎಮ್ಮೆ, ಕಪ್ಪು ಬಣ್ಣದ ಕುರಿ 21, 5 ಹಂದಿಯನ್ನ ಬಲಿ ಕೊಡಲಾಗಿದೆ. ಅಘೋರಿಗಳ ಮೊರೆ ಹೋಗಿದ್ದಾರೆ ಈ ಯಾಗಕ್ಕಾಗಿ ಅಂತ ಗಂಭೀರ ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಗಡಗ ಇಲ್ಲ ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಗಂಟ ನಿಮ್ಮ ಮೇಲೆ ಬಹಳ ದೃಷ್ಟಿ ಆಗ್ಬಿಟ್ಟಿದೆ. ಸ್ವಲ್ಪ ಇಟ್ಟು ಕಟ್ಕೊಳ್ಳಿ ಪಾಸಿಟಿವ್ ಆಗಿದೆ ಸರ್. ರಾಕನ್ ಮೇಲೆ ಪಾಸಿಟಿವ್ ಆಗಿದೆ ಸರ್. ನೋಡಪ್ಪ, ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಯಾವ ರೀತಿ ಸರ್? ಇದೆಲ್ಲ ಬಂದು ಕೂತಾರೆ. ಯಾವುದು ಪೂಜೆ ನಡೀತಾ ಇದೆ, ನಮ್ಮ ಮೇಲೆ ಸಿಟ್ಟೆ ಮಾಡಿಸ್ತಾರೆ. ಇದೆಲ್ಲ ಬಂದು ಕೊಟ್ಟವ್ರ ಕಡೆ ನನಗೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಇದೆಲ್ಲ ಇದೆ ನನ್ನ ಹತ್ರ. ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಸಂಹಾರ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಕುರಿ, ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಆಲ್ರೆಡಿ ಆಗಿದೆ ಅಂತ ಆಗುತ್ತೆ, ನಡೀತಾ ಇದೆ, ಈಗ ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತಹ ಗಂಭೀರ ಆರೋಪ ಇದು. ಶತ್ರು ಭೈರವಿ ಯಾಗವನ್ನ ಮಾಡಿಸಿದ್ದಾರೆ ನನ್ನ ವಿರುದ್ಧ. ಕೇರಳದ ರಾಜರಾಜೇಶ್ವರ ಟೆಂಪಲ್ ಇದರ ಸಮೀಪದಲ್ಲಿ ಇಂಥದ್ದೊಂದು ಯಾಗವನ್ನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಅಘೋರಿಗಳ ಮೊರೆ ಹೋಗಲಾಗಿದೆ. ರಾಜಕಾರಣಿಗಳೇ ಈ ಕೃತ್ಯವನ್ನ ಅಥವಾ ಈ ಯಾಗವನ್ನ ಮಾಡಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪಂಚಬಲಿಯನ್ನ ಈ ಯಾಗಕ್ಕಾಗಿ ನೀಡಲಾಗಿದೆ. ನಲಕೆಂಪು ಬಣ್ಣದ 21 ಮೇಕೆ, 3 ಎಮ್ಮೆ, 21 ಕಪ್ಪು ಬಣ್ಣದ ಕುರಿ, 5 ಹಂದಿ, ಹೀಗೆ ಪಂಚ ಬಲಿಯನ್ನ ನೀಡಿದ್ದಾರೆ. ಅಘೋರಿಗಳ ಮೊರೆಯನ್ನ ಹೋಗಿದ್ದಾರೆ. ನನ್ನ ಹಾಗೆ ಸಿಎಂ ವಿರುದ್ಧ ಈ ಯಾಗವನ್ನ ಮಾಡಿಸಲಾಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನ, ಸೆನ್ಸೇಷನಲ್ ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ನನ್ನ ವಿರುದ್ಧ ಇಂಥದ್ದೊಂದು ಶತ್ರು ಸಂಹಾರದ ಯಾಗವನ್ನ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಟ್
ಶತ್ರು ಭೈರವಿ ಯಾಗವನ್ನ ಯಾರು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅನುಮಾನ ಇದೆ ಅಂತ ಹೇಳಿ ಶಿವಪ್ರಸಾದ್. ವಿದ್ಯಾಶ್ರೀ, ಈಗಾಗಲೇ ಕೇರಳದ ನೈಋತ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಶತ್ರು ಭೈರವಿ ಯಾಗವನ್ನ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಖುದ್ದು DCM ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಪ್ರಮುಖವಾಗಿ ರಾಜಕಂಟಕಕ್ಕಾಗಿ, ಅಂದರೆ ಯಾರು ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೋ, ಅದು CM ಇರ್ಬೋದು, DCM ಇರ್ಬೋದು, ನನ್ನ ವಿರುದ್ಧ ಅಂದರೆ ನನ್ನ ಮತ್ತೆ CM ವಿರುದ್ಧವನ್ನ ಅವರನ್ನ ಕೇಂದ್ರೀಕರಿಸಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ರಾಜ್ಯದ ಪ್ರಮುಖ ಮಾಜಿ CM ಅವರೊಬ್ಬರು ಈಗ ಕೇರಳ ಪ್ರವಾಸ ಕೈಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ DCM ಅವರ ಈ ಆರೋಪ ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಪ್ರಮುಖವಾಗಿ ರಾಜಕಂಟಕಕ್ಕಾಗಿ ಈ ಯಾಗವನ್ನ ಮಾಡಿಸ್ತಾ ಇದ್ದು, ಇವರಿಗೆ ಕಂಟಕ ಉಂಟಾಗ್ಲಿ ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಈ ರೀತಿಯ ಯಾಗ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ DCM ಅವರು ಮಾಡಿದ್ದು. ಸದ್ಯ ಈಗ ಯಾರ್ಯಾರಿದ್ದಾರೆ, ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗ DCM ಡಿ ಕೆ ಶಿವಕುಮಾರ್ ಅವರು ಕಲೆ ಹಾಕಿದ್ದು, ಈ ವಿಚಾರ ಕುರಿತಂತೆ ಮುಂದಿನ ದಿನಗಳಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು, ಏನೇನೆಲ್ಲ ಮಾಡಿಸಿದ್ರು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಸಹಜವಾಗಿ ಸದ್ಯ ಈಗ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಏನು ರಾಜಕೀಯ ಮೇಲಾಟ ಇದೆ, ಈಗಾಗಲೇ ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಕೆಲವೇ ದಿನಗಳಿದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ರಾಜ್ಯದ ಪ್ರಮುಖರನ್ನ ಅಂದರೆ CM ಮತ್ತೆ DCM ಅವರನ್ನ ಟಾರ್ಗೆಟ್ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಶತ್ರು ಭೈರವಿ ಯಾಗವನ್ನ ಯಾರು ಮಾಡಿಸ್ತಾ ಇದ್ದಾರೆ ಅಂದರೆ, ಪ್ರಮುಖವಾಗಿ ಈಗ ರಾಜ್ಯದ ಇತರ ಪಕ್ಷಗಳ ನಾಯಕರತ್ತ ಬಟ್ಟು ಮಾಡಿದ್ರು ಸಹಿತವಾಗಿ ಪ್ರಬಲವಾದಂಥ ರಾಜಕಾರಣಿ ಯಾರಿದ್ದಾರೆ ಅಂತಕ್ಕಂಥ ಗುಟ್ಟನ್ನ DCM ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಂಡಿಲ್ಲ. ಸದ್ಯ ಈಗ ಕೇರಳದ ತಂತ್ರಿಗಳ ಮೊರೆ ಹೋಗಿರ್ತಕ್ಕಂಥದ್ದು, ಅಗೋರಿಗಳ ಮೊರೆ ಹೋಗಿರ್ತಕ್ಕಂಥದ್ದು, ಈವರೆಗೂ ಕೂಡ ಯಾಗ ನಡೀತಾ ಇರೋದ್ರಿಂದ ನೈಋತ್ಯ ದಿಕ್ಕಿನಲ್ಲಿ ಯಾರು ಕೂಡ ಇರದೇ ಇರ್ತಕ್ಕಂಥ ನಿರ್ಜನ ಪ್ರದೇಶದಲ್ಲಿ ಯಾಗ ನಡೀತಾ ಇದೆ ಅಂತಕ್ಕಂಥ ಗುಟ್ಟನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಬಹಿರಂಗಪಡಿಸಿದ್ದಾರೆ. ಪ್ರಮುಖವಾಗಿ ಈ ವಿಚಾರ ಕುರಿತಂತೆ ಈಗಷ್ಟೇ ನನಗೆ ಮಾಹಿತಿಯನ್ನ ಬಂದಿದ್ದು, ಮುಂದಿನ ದಿನಗಳಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ವಿಚಾರ ಕುರಿತಂತೆ ಯಾರ್ಯಾರೆಲ್ಲ ಈ ಯಾಗದ ಹಿಂದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ DCM ನೀಡಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲ ಕೂಡ ಉಂಟಾಗ್ತಾ ಇದೆ. ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ದಿನನಿತ್ಯ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ CM ಮತ್ತೆ DCM ವಿರುದ್ಧ ರಾಜಕಂಟಕ ಯಾಗವನ್ನ, ಅಂದ್ರೆ ರಾಜರಿಗೆ ಕಂಟಕ ಉಂಟು ಮಾಡಬೇಕು, ಅವ್ರಿಗೆ ಕೇಡನ್ನ ಅಪಖ್ಯಾತಿಯನ್ನ ಉಂಟು ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಯಾಗಗಳನ್ನು ಮಾಡಿಸ್ತಾ ಇದ್ದಾರೆ ಎಂಬತಕ್ಕಂಥ ಆರೋಪವನ್ನು ಕೂಡ ಈಗ DCM ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ DCM ಡಿ ಕೆ ಶಿವಕುಮಾರ್ ಇರ್ಬೋದು, ಸರ್ಕಾರದ ಪ್ರಮುಖರಾಗಿರ್ತಕ್ಕಂಥ CM ಸಿದ್ದರಾಮಯ್ಯ ಯಾವ ರೀತಿ ಅಂದರೆ ಇದನ್ನ ಈ ಹಿಂದೆ ಯಾರಿದ್ದಾರೆ ಅಥವಾ ಯಾರಾದರೂ ನಮಗೆ ಅಪಕೀರ್ತಿಯನ್ನು ಉಂಟು ಮಾಡಲಿಕ್ಕೆ, ಕಂಟಕವನ್ನು ಉಂಟು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಂಶದ ಜೊತೆಗೆ ಸದ್ಯ ಈಗ ಸರ್ಕಾರದ ಪ್ರಮುಖರಿಗೆ ರಾಜಕಂಟಕ ಯಾಗ ಮಾಡಿಸೋದ್ರ ಮುಖಾಂತರ, ಅಂದರೆ ಶತ್ರು ಭೈರವಿ ಯಾಗದ ಮುಖಾಂತರ ಕೇಡುಂಟಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪದ ಜೊತೆಗೆ ಪ್ರಮುಖವಾಗಿ ಇದರ ಹಿಂದೆ ಯಾರಿದ್ದಾರೆ ಅಂದರೆ ರಾಜ್ಯದ ಪ್ರಮುಖವಾದಂಥ ಪ್ರಬಲವಾದ ರಾಜಕಾರಣಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ದೇ ಇದ್ರೂ ಸಹಿತವಾಗಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ. ಸದ್ಯ ಈಗ ರಾಜಕೀಯ ಮೇಲಾಟಗಳ ಜೊತೆಗೆ ಈ ರೀತಿಯ ಆರೋಪಗಳು ಅಂದರೆ ಯಾರಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಮುಂದಿನ ದಿನಗಳಲ್ಲಿ ಬಹಿರಂಗ ಮಾಡ್ತಾರಾ, ಇಲ್ಲ ಕೇವಲ ಆರೋಪಗಳಾಗಿ ಉಳ್ಕೊಳ್ಳುತ್ತಾ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಶತ್ರು ಭೈರವಿ ಯಾಗದ ಬಗ್ಗೆ ಏನ್ ಹೇಳಿದ್ರು, ಏನ್ ಆರೋಪವನ್ನ ಮಾಡಿದ್ರು, ಮತ್ತೆ ನೋಡೋಣ ಬನ್ನಿ. ಮುಖ್ಯ ಅದಕ್ಕೆ ಅವ್ರ ಪ್ರಯತ್ನ ನಾನೇ ಆಗ್ತಾರೆ ಕಿಸ್ಕೊಳ್ಳಿ. BJP ಅವರ JDS ಸರ್, ನಿಮಗೆ ನಂಬಿಕೆ ಇದೆಯಾ ಸರ್ ಯಾಗದ ಮೇಲೆಲ್ಲ? ಅವ್ರವ್ರ ನಂಬಿಕೆ, ಅವ್ರು ಏನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ, ನಾವು ನಂಬಿರುವಂತ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡ. BJP ಅವರ JDS ಅವ್ರು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿದೆ, ಯಾರು ಮಾಡಿಸ್ತಾ ಇದಾರೆ ಅಂತ ಗೊತ್ತಿದೆ, ನಿಪುಣರು ಇದಾರೆ. ನಮ್ಮ ರಾಜ್ಯದಲ್ಲಿ ನೋಡಿ ಚೀಟಿ ಎಲ್ಲ ಬಿಡ್ಬಿಟ್ಟಿದೆ, ನಮ್ಮ ಹುಡುಗ ಯಾರ ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದಾರೆ, ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಸಂಬಂಧ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಕುರಿ, ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ.
ಅಘೋರಿಗಳ ಮೊರೆ ಹೋಗಿರುತ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.